ನನ್ನ ಜ್ಞಾನಗಂಗಾ ದೇವಸ್ಥಾನದಲ್ಲಿ ಈ ಒಂದು ಪಿಶಾಚ ಯೋಗ ಅಂತ ಏನು ಮಾತಾಡ್ತಿದ್ದೇವೆ, ಈ ಕುಜರಾಹು ಸಂಧಿ, ಅದರ ಮೇಲೆ ಕೇತು, ಬುಧ, ಪಕ್ಕದಲ್ಲೇ ಶನಿ, ಸೂರ್ಯ, ಚಂದ್ರ, ಈ ಪರಾಭವ ಸಂವತ್ಸರದಲ್ಲಿ ಪರಾಭವ ಅಲ್ಲ, ನಮ್ಮನ್ನ ಒಂದು ರೀತಿ ವಿವೇಚನೆಯಾಗಿ ಬುದ್ಧಿವಂತರಾಗಿ ಹೆಜ್ಜೆ ಇಡುವಂತ ಒಂದು ಪ್ರತೀತಿ. ಆದರೂ ಕೆಲವರು ಆ ಸೆಳೆತಕ್ಕೆ ಒಳಗಾಡ್ಬಿಡ್ತಾರೆ, ಏನೋ ಒಂದು ಮಾಯೆಯ ಕಟ್ಟುಪಾಡಿಗೆ ಒಳಗಾಗ್ಬಿಡ್ತಾರೆ, ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ. ಅದೇ ನಿಜ, ಅದೇ ಸತ್ಯ, ಅದೇ ಧರ್ಮ, ತಾನು ಮಾಡಿದ್ದೇ ಸರಿ, ತಾನು ಹೋಗಿದ್ದೇ ಸರಿ, ತಾನು ನಡೆದಿದ್ದೇ ಸರಿ, ಯಾವುದೋ ಒಂದು ವಿಚಿತ್ರ ಆಕರ್ಷಣೆಗಳ ಒಂದು ಭಾವಕ್ಕೆ ಸೆಳೆದಾಟ ಉಂಟು. ಅದಕ್ಕೋಸ್ಕರ ಒಂದು ವಿಶೇಷವಾಗಿ ನವಚಂಡಿಕಾ ಯಾಗದ ಒಂದು ವಿಶೇಷತೆ ಇದೆ. ಇದೇ 28ನೇ ತಾರೀಕು ಆದವರು ಬಂದು, ಎಲ್ಲೋ ನಾವು ಸಾಮಾನ್ಯರಪ್ಪ, ಬಿಡಿ ಇರೋರು ಇದ್ದಾರೆ, ಅವರಿಗಿದೆ, ಅವರನ್ನು ಅವರು ರಕ್ಷಿಸ್ಕೋತಾರೆ. ಇರುವವನಿಗೆ ಎಲ್ಲ, ಇಲ್ಲದಿರೋವನ ಗತಿ ಹೇಗೆ? ಸೊ ಆ ತಡೆಯೋ ಶಕ್ತಿ ನಮಗಿಲ್ಲ. ದೇವಿ ಒಂದೇ. ಅದರಿಂದ ನನ್ನ ಗಂಗಮ್ಮ ಕ್ಷೇತ್ರ, ಲಿಂಗರಾಜಪುರ ಮುಖ್ಯ ರಸ್ತೆ, ಅಮೃತ್ ಚಿತ್ರಮಂದಿರ ಅಂತ ಹೊತ್ತಿ, ಬೆಂಗಳೂರಿನ ಅಮೃತ್ ಚಿತ್ರಮಂದಿರ, ಲಿಂಗರಾಜಪುರ ಮುಖ್ಯ ರಸ್ತೆ, ಗಂಗಮ್ಮ ದೇವಸ್ಥಾನ ಬರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಕಾರ್ಯಕ್ರಮ ಆರಂಭ. ನಾನು ಸುಮಾರು ಒಂದು ಮಹಾಮಂಗಳಾರತಿಯ ಸಂದರ್ಭ ಒಂದು 11-12 ಗಂಟೆಗೆಲ್ಲ ಇರ್ತೇನೆ. ಬನ್ನಿ, ಆ ದೇವಿಯ ಅನುಗ್ರಹಕ್ಕೆ, ಪ್ರಸಾದಕ್ಕೆ ಪಾತ್ರರಾಗಿ ಆ ರಕ್ಷಾ ಕವಚವನ್ನು ಧರಿಸಿ ನಿಮಗೆ ರಕ್ಷೆ ದೊರಕಲಿ ಅಂತ ಕೇಳ್ಕೊಳ್ತಾ